ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಗ್ಯಾಜೆಟ್ಗಳು ಮತ್ತು ತಂತ್ರಜ್ಞಾನವನ್ನು ಪರಿಶೀಲಿಸುವ ನನ್ನ ಯೂಟ್ಯೂಬ್ ಚಾನಲ್ ಇಂದ್ರ ಟಿವಿಗೆ ಮರಳಿ ಸುಸ್ವಾಗತ. ಇಂದು ನಾನು ನಿಮಗೆ ರೆಡ್ಮಿ 13C 5Gಯ ಬಗ್ಗೆ ತಿಳಿಸಲಿದ್ದೇನೆ. ಇದು ಡಿಸೆಂಬರ್ 6, 2023ರಂದು ಭಾರತದಲ್ಲಿ ಬಿಡುಗಡೆಯಾದ ಸ್ಮಾರ್ಟ್ಫೋನ್ ಆಗಿದೆ. ಈ ಫೋನ್ ಭಾರತದಲ್ಲಿ ಲಭ್ಯವಿರುವ ಅಗ್ಗದ 5G ಫೋನ್ಗಳಲ್ಲಿ ಒಂದಾಗಿದೆ. ಈ ಫೋನ್ ಖರೀದಿಸಲು ಯೋಗ್ಯವಾಗಿದೆಯೇ? ನೋಡೋಣ ಬನ್ನಿ. ರೆಡ್ಮಿ 13C 5G 6.7 ಇಂಚಿನ IPS LCD ಡಿಸ್ಪ್ಲೇಯನ್ನು ಹೊಂದಿದೆ. ಇದು 720x6050 ಪಿಕ್ಸೆಲ್ಗಳ ರೆಸಲ್ಯೂಷನ್ ಅನ್ನು ಹೊಂದಿದೆ. ಅದಲ್ಲದೆ ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಹೊಂದಿದೆ. ಅಂದರೆ ಸ್ಟ್ಯಾಂಡರ್ಡ್ 60 ಹರ್ಟ್ಸ್ ಡಿಸ್ಪ್ಲೇಗಳಿಗಿಂತ ಡಿಸ್ಪ್ಲೇಯು ಮೃದುವಾಗಿರುತ್ತದೆ ಮತ್ತು ಹೆಚ್ಚು ಸ್ಪಂದಿಸುತ್ತದೆ. ಡಿಸ್ಪ್ಲೇಯು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3ನಿಂದ ರಕ್ಷಿಸಲ್ಪಟ್ಟಿದೆ. ಇದು ಗೀರುಗಳು ಮತ್ತು ಬೆರುಕುಗಳಿಗೆ ನಿರೋಧಕವಾಗಿದೆ. ಈ ಫೋನ್ ಮೀಡಿಯಾಟೆಕ್ ಡೈಮೆನ್ಸಿಟಿ 6100 ಪ್ರೊಸೆಸರ್ನಿಂದ ಚಾಲಿತವಾಗಿದೆ. ಇದು ಆಕ್ಟಾಕೋರ್ ಚಿಪ್ಸೆಟ್ ಆಗಿದ್ದು 2 ಕಾರ್ಟೆಕ್ಸ್ನ A76 ಕೋರ್ಗಳನ್ನು 2.2 GHzನಲ್ಲಿ ಮತ್ತು 6 ಕಾರ್ಟೆಕ್ಸ್ನ A55 ಕೋರ್ಗಳನ್ನು 2 GHzನಲ್ಲಿ ಕ್ಲಾಕ್ ಮಾಡಲಾಗಿದೆ. ಈ ಪ್ರೊಸೆಸರ್ 6 ನ್ಯಾನೋಮೀಟರ್ ಫ್ಯಾಬ್ರಿಕೇಷನ್ ಅನ್ನು ಆಧರಿಸಿದೆ. ಅಂದರೆ ಇದು ಹಳೆಯ 7 ನ್ಯಾನೋಮೀಟರ್ ಅಥವಾ 8 ನ್ಯಾನೋಮೀಟರ್ ಪ್ರೊಸೆಸರ್ಗಳಿಗಿಂತ ಹೆಚ್ಚು ಶಕ್ತಿ ಸಮರ್ಥ ಮತ್ತು ಕಡಿಮೆ ಶಾಖವನ್ನು ಉತ್ಪಾದಿಸುತ್ತದೆ. ಈ ಫೋನ್ ಮಾಲಿ G57 MC2 GPU ಸಹ ಹೊಂದಿದೆ. ಇದು ಗ್ರಾಫಿಕ್ಸ್ ಕಾರ್ಯಕ್ಷಮತೆಯನ್ನು ನಿರ್ವಹಿಸುತ್ತವೆ. ಅದಲ್ಲದೆ ಈ ಪ್ರೊಸೆಸರ್ 3 ಲಕ್ಷಕ್ಕೂ ಹೆಚ್ಚಿನ ಅಂತುತು ಸ್ಕೋರ್ ಅನ್ನು ಸಹ ಹೊಂದಿದೆ. ರೆಡ್ಮಿ 13C 5G 3 ಮಾದರಿಗಳಲ್ಲಿ ಲಭ್ಯವಿದೆ. 4GB RAM, 6GB RAM ಮತ್ತು 8GB RAM. ಅದಲ್ಲದೆ 64GB ಸ್ಟೋರೇಜ್ ಅಥವಾ 128GB ಸ್ಟೋರೇಜ್ ಅಥವಾ 256GB ಸ್ಟೋರೇಜ್ ಮಾದರಿಗಳಲ್ಲಿ ಬರುತ್ತದೆ. ಇದನ್ನು ಮೈಕ್ರೋ SD ಕಾರ್ಡ್ ಮೂಲಕ 1TB ವರೆಗೆ ವಿಸ್ತರಿಸಬಹುದು. ಇದರರ್ಥ ನೀವು ಸಾಕಷ್ಟು ಫೋಟೋಗಳು, ವಿಡಿಯೋಗಳು, ಸಂಗೀತ, ಆಟಗಳು ಮತ್ತು ಅಪ್ಲಿಕೇಶನ್ಗಳನ್ನು ನಿಮ್ಮ ಫೋನ್ನಲ್ಲಿ ಸಂಗ್ರಹಿಸಬಹುದು. ಸ್ಥಳಾವಕಾಶದ ಕೊರತೆಯ ಬಗ್ಗೆ ಚಿಂತಿಸದೆ. ರೆಡ್ಮಿ 13C 5Gಯ ಕ್ಯಾಮರಾ ವಿಭಾಗವು ಆಕರ್ಷಕವಾಗಿದೆ, ಏಕೆಂದರೆ ಇದು 50 MP ಪ್ರಾಥಮಿಕ ಕ್ಯಾಮರಾವನ್ನು ಹೊಂದಿದೆ. ಅದಲ್ಲದೆ 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮರಾವನ್ನು ಸಹ ಹೊಂದಿದೆ. ಈ ಫೋನ್ ಡ್ಯುಯಲ್ ಕ್ಯಾಮರಾ ಸೆಟಪ್ ಅನ್ನು ಹೊಂದಿದೆ. ಹಿಂಬದಿಯ ಕ್ಯಾಮರಾವು HDR, ಪ್ಯಾನೋರಮಾ, ನೈಟ್ ಮೋಡ್, ಪೋರ್ಟ್ರೇಟ್ ಮೋಡ್ ಮತ್ತು ಹೆಚ್ಚಿನವುಗಳಂತಹ ವಿವಿಧ ವಿಧಾನಗಳು ಮತ್ತು ಸೆಟ್ಟಿಂಗ್ಗಳಲ್ಲಿ ಅದ್ಭುತವಾದ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿಯಲು ಸಹಾಯ ಮಾಡುತ್ತದೆ. ಹಿಂಭಾಗದ ಕ್ಯಾಮರಾವು LED ಫ್ಲ್ಯಾಶ್ ಅನ್ನು ಸಹ ಹೊಂದಿದೆ. ಇದು ಕಡಿಮೆ ಬೆಳಕಿನ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತದೆ. ಫೋನ್ನ ಮುಂಭಾಗದ ಕ್ಯಾಮರಾ 8 MP ಸೆಲ್ಫಿ ಶೂಟರ್ ಆಗಿದೆ. ಇದು ಯೋಗ್ಯವಾದ ಸೆಲ್ಫಿಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಅದಲ್ಲದೆ ಈ ಫೋನ್ ಫೇಸ್ ಅನ್ಲಾಕ್ ಅನ್ನು ಸಹ ಬೆಂಬಲಿಸುತ್ತದೆ. ರೆಡ್ಮಿ 13C 5Gಯ ಬ್ಯಾಟರಿಯು 5000 mAhನ ಲಿಥಿಯಂ ಪಾಲಿಮರ್ ಆಗಿದೆ. ಇದು ತೆಗೆಯಲಾಗದು. ಮಧ್ಯಮ ಬಳಕೆಯಲ್ಲಿ ಬ್ಯಾಟರಿಯು ಇಡೀ ದಿನದವರೆಗೆ ಇರುತ್ತದೆ ಮತ್ತು ಇದು USB Type-C ಪೋರ್ಟ್ ಮೂಲಕ 18 ವ್ಯಾಟ್ನ ವೈಡ್ ಚಾರ್ಜಿಂಗ್ ಅನ್ನು ಸಹ ಬೆಂಬಲಿಸುತ್ತದೆ. ಈ ಫೋನ್ ವೈರ್ಲೆಸ್ ಚಾರ್ಜಿಂಗ್ ಅಥವಾ ರಿವರ್ಸ್ ಚಾರ್ಜಿಂಗ್ ವೈಶಿಷ್ಟ್ಯಗಳನ್ನು ಹೊಂದಿಲ್ಲ. ಇದು ಕೆಲವು ಉನ್ನತ ಮಟ್ಟದ ಫೋನ್ಗಳಲ್ಲಿ ಸಾಮಾನ್ಯವಾಗಿದೆ. ರೆಡ್ಮಿ 13C 5G ಆಂಡ್ರಾಯ್ಡ್ 13ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನ ಇತ್ತೀಚಿನ ಆವೃತ್ತಿಯಾಗಿದೆ. ಇದು MIUI 14 ಅನ್ನು ಸಹ ಹೊಂದಿದೆ. ಇದು Xiaomiಯ ಕಸ್ಟಮ್ ಬಳಕೆದಾರ ಇಂಟರ್ಫೇಸ್ ಆಗಿದೆ. MIUI 14 ಡಾರ್ಕ್ ಮೋಡ್, ಫ್ಲೋಟಿಂಗ್ ವಿಂಡೋಗಳು, ಅಪ್ಲಿಕೇಶನ್ ಡ್ರಾಯರ್, ಗೇಮ್ ಟರ್ಬೋ ಮತ್ತು ಹೆಚ್ಚಿನವುಗಳಂತಹ ಇತರ ವೈಶಿಷ್ಟ್ಯಗಳು ಮತ್ತು ಗ್ರಾಹಕೀಕರಣಗಳನ್ನು ಹೊಂದಿದೆ. ರೆಡ್ಮಿ 13C 5G ಡ್ಯುಯಲ್ ಸಿಮ್ ಸೆಟಪ್ ಅನ್ನು ಹೊಂದಿದೆ. ಅದಲ್ಲದೆ ಇದು 4G ವಿವೋ LTE, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್, ಆಕ್ಸೆಲೆರೋಮೀಟರ್, ದಿಕ್ಸೂಚಿ, ವರ್ಚುವಲ್ ಪ್ರಾಕ್ಸಿಮಿಟಿ ಸೆನ್ಸರ್, NFC ನಂತಹ ಬಜೆಟ್ 5G ಫೋನ್ಗೆ ಉತ್ತಮ ಆಯ್ಕೆಯನ್ನಾಗಿ ಮಾಡುವ ಕೆಲವು ಇತರ ವೈಶಿಷ್ಟ್ಯಗಳನ್ನು ಹೊಂದಿದೆ. FM ರೇಡಿಯೋ ಮತ್ತು 3.5mm ಜಾಕ್ ಅನ್ನು ಸಹ ಹೊಂದಿದೆ. ಈ ಫೋನ್ 5G ಸಂಪರ್ಕವನ್ನು ಸಹ ಬೆಂಬಲಿಸುತ್ತದೆ. ಅಂದರೆ ನಿಮ್ಮ ಫೋನ್ನಲ್ಲಿ ನೀವು ವೇಗವಾದ ಇಂಟರ್ನೆಟ್ ಅನ್ನು ಆನಂದಿಸಬಹುದು. ರೆಡ್ಮಿ 13C 5G 3 ಬಣ್ಣಗಳಲ್ಲಿ ಲಭ್ಯವಿರುತ್ತದೆ: ಕಪ್ಪು, ನೀಲಿ ಮತ್ತು ಹಸಿರು. ಈ ಫೋನ್ನ ಬೆಲೆ ರೂಪಾಯಿ 9999ರಿಂದ ಪ್ರಾರಂಭವಾಗುತ್ತದೆ. ಇದು ಇಂತಹ ವಿಶೇಷಣಗಳೊಂದಿಗೆ ಬರುವ 5G ಫೋನ್ಗೆ ಅತ್ಯಂತ ಕೈಗೆಟಕುವ ಬೆಲೆಯಾಗಿದೆ. ಆದ್ದರಿಂದ ಇದು ರೆಡ್ಮಿ 13C 5G ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ವಿಮರ್ಶೆಯಾಗಿದೆ. ಈ ಫೋನ್ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಇದನ್ನು ಇಷ್ಟಪಡುತ್ತೀರಾ ಅಥವಾ ಇಲ್ಲವೇ? ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ. ಮತ್ತು ಹೆಚ್ಚಿನ ತಾಂತ್ರಿಕ ವಿಮರ್ಶೆಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.
ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.